ನನ್ನ ಸಹೋದರರನ್ನು ಅಂತ್ಯಕ್ರಿಯೆ ಮಾಡಿಸಿದ ಇದೇ ರುದ್ರಭೂಮಿ. ಇದು ಈ ಸೋಬಲರಾಜನ ಭಕ್ತಿ ಪ್ರಣಾಮಗಳು. ಸೋಬಲರಾಜ ಶಕುನಿ, ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಸದ್ದು ಏನಿ ಸೋಬಲರಾಜನ ಆಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ಅಧಮ ಮರುಳುಗಳೇ ಸದ್ದು. ಏನಿ ಪ್ರಳಯಾಗ್ನಿಯ ಜ್ವಾಲೆ ಅಖಂಡ ಭರತಖಂಡಕ್ಕೆ ಕುಹ ಕುಶ್ಚಕತೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಈ ಸೋಬಲರಾಜ ಶಕುನಿ ಸೇಡಿನ ಸರ್ಪನದೆದುರು ನಿಮ್ಮಗಳ ಸರಸ ಸಲ್ಲಾಪ. ನನ್ನ ಅನುಜರನ್ನು ಅಣುವಾಗಿ ಕೊಂದ ದುರ್ಯೋಧನ, ಮುಂದೆ ನನಗೆ ಮುಂದೆ ಉಳಿದಿರುವ ದಾರಿ ದ್ವೇಷಕ್ಕೆ ದ್ವೇಷ, ದ್ವೇಷಕ್ಕೆ ದ್ವೇಷ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡೆಂಬ ಕಿಡಿ ಎನ್ನ ನುಡಿ ಈಡೇರಿಸಲು ಬಿಡಚಲವ, ಸೇಡೆಂಬ ಕಿಡಿ ಎನ್ನ ನುಡಿ ಈಡೇರಿಸದೆ ಬಿಡಚಲವ. ನಿನ್ನ ಕುರುವಂಶದ ದಹನ, ನಿನ್ನ ಕುರುವಂಶದ ದಹನ ಏನಾದರೂ ದಹಿಸದೆ ಬಿಡನ, ಏನಾದರೂ ದಹಿಸದೆ ಬಿಡನ. ಎಂಬ ಕಿಡಿ ಎನ್ನ ನುಡಿ ಏರಿಸದೆ ಬಿಡ ಚಲವ. ಹೇಳಿ ಅನುಜರ ಕೊಂಡೆ ಪಾಪಿ, ಹೇಳಿ ಅನುಜರ ಕೊಂಡೆ ಪಾಪಿ. ಅಂದೆ ಶಕುನಿ ಶಪಥವ ತಾಳ್ದ, ಅಂದೆ ಶಕುನಿ ಶಪಥವ ತಾಳ್ದ. ಭಕ್ತ ಮಾಡಿ ಕೂರು ನಾಶವಾಗೈವೆ, ಭಕ್ತ ಮಾಡಿ ಕೂರು ನಾಶವಾಗೈದೆ. ಮಡಿದ ಅನುಜರಿಗೆ ಶಾಂತಿಯ ಕೊಡುವೆ, ಮಡಿದ ಅನುಜರಿಗೆ ಶಾಂತಿಯ ಕೊಡುವೆ. ಎಂಬ ಕಿಡಿ ಎನ್ನ ನುಡಿ ಏರಿಸದೆ ಬಿಡ ಚಲವ, ಬಿಡ ಚಲವ, ಬಿಡ ಚಲವ. ಎಲವೋ ದುರ್ಲ ದುರಹಂಕಾರ, ದುರಭಿಮಾನದ ದುರುಳ ದುರ್ಯೋಧನನೇ ಕೇಳು. ನಿನ್ನಂತೆಯೇ ನಾನೂ ಸಹ 100 ಜನ ಸಹೋದರನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಶಕುನಿಮವರಿಗೆ ಜಯವಾಗಲಿ, ಶಕುನಿಮವರಿಗೆ ಜಯವಾಗಲಿ, ಶಕುನಿಮವರಿಗೆ ಜಯವಾಗಲಿ. ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸುಖದ ಸುಪ್ಪತ್ತಿಗೆಯಲ್ಲಿ ಹಾಯಾಗಿ ರಾಜ್ಯಭಾರವನ್ನು ಮಾಡಿ ಮೆರೆಯಬಹುದಿತ್ತು. ಆದರೆ ಅವೆಲ್ಲವೂ ನಿನ್ನಿಂದ, ದುರ್ಯೋಧನ, ನಿನ್ನಿಂದ ಗಾಳಿ ಗೋಪ್ರವಾದವು. ಆದರೂ ಚಿಂತೆ ಇಲ್ಲವೋ ಚಂಡ.
ನಾನು ನಿನಗಿಂತಲೂ ಮಹಾ ಮಹಾ ಪ್ರಚಂಡ. ಅಂತೆಯೇ ಈ ಶಕುನಿಯ ಭವಿಷ್ಯದ ಇತಿಹಾಸವು ಆಲಸ್ಯವಾಗುವುದೆಂದು ತಿಳಿದು ನಿನ್ನ ಅನುಜರನ್ನು ಅಲ್ಲಿಂದ ಇಲ್ಲಿಯವರೆಗೂ ಅಡ್ಡದಾರಿಯನ್ನು ಹಿಡಿಸುತ್ತಲೇ ಬಂದೆ. ಕಾರಣ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆರ್ಯೋಕ್ತಿಯನ್ನು ಅನುಸರಿಸಿ ಎಲ್ಲಿಯವರೆಗೂ ನಿನ್ನನ್ನು ಅಡ್ಡದಾರಿಯನ್ನು ಹಿಡಿಸುತ್ತಲೇ ಬಂದೆ. ಇನ್ನು ಮುಂದೆ ನನ್ನ ಶಪಥವನ್ನು ಈಡೇರಿಸಿಕೊಳ್ಳುವುದೇ ನನ್ನ ಮುಂದಿನ ಗುರಿ. ಎಲ್ಲವೋ ದುರುಳ ದುಷ್ಟ ದುರ್ಯೋಧನ, ನಿನ್ನ ಹಸ್ತಿನಾವತಿ ರತ್ನ ಖಚಿತವಾದ ಸಿಂಹಾಸನವನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಬಿರುಗಾಳಿಯ ಅಶಾಂತಿಯನ್ನು ಎಬ್ಬಿಸಿ ನಿನಗಾಗಿ ನೀನು ನೀರಿನಿಂದ ಮೇಲೆ ಬಿದ್ದ ಮೀನಿನಂತೆ ವಿಲವಿಲನೆ ಒದ್ದಾಡಿ ಸಾಯಬೇಕು. ಈ ರೀತಿ ನಾನು ಮಾಡದೆ ಹೋದರೆ ಸೌಬಲರಾಜ ಶಕುನಿಯೇ ಅಲ್ಲ. ದುರ್ಯೋಧನ, ಈಗ ನಿನ್ನ ಮೇಲೆ ನನಗೆ ದ್ವೇಷವೆಂಬ ಜ್ವಾಲೆಯು ಈಗ ನನ್ನ ಶರೀರದಲ್ಲಿ ಹತ್ತಿ ಧಗಧಗನೆ ಉರಿಯಲು ಆರಂಭಿಸಿದೆ. ಧಗಧಗನೆತ್ತಿದ ದ್ವೇಷಜ್ವಾಲೆ ಕೈಸುತ್ತಿರುವುದು ಲೋಕದ ರಾಳೆ. ಧಗಧಗನೆತ್ತಿದ ದ್ವೇಷಜ್ವಾಲೆ ಧಗಧಗನೆತ್ತಿದ ದ್ವೇಷಜ್ವಾಲೆ ಕೈಸುತ್ತಿರುವುದು ಲೋಕದ ರಾಳೆ. ಧಗಧಗನೆತ್ತಿದ ದ್ವೇಷಜ್ವಾಲೆ ಅನ್ನ ತಮ್ಮಂದಿರು 100 ನಾವು, ನಮ್ಮ ಒದಗಿದ್ದು ಸರಮನ 7 ಸಾವು. ಅರಳಿದ ದಾಹ ನೆಲದಲ್ಲೆಲ್ಲು ಉಳಿದಿರುವುದೊಂದೇ ಕುರುವಂಶಜರು. ಅರಳಿದ ದಾಹ ನೆಲದಲ್ಲೆಲ್ಲು ಉಳಿದಿರುವುದಂತೂ ಕುರುವಂಶಜರು. ಧಗಧಗ ನೆತ್ತಿದ ದ್ವೇಷಜ್ವಾಲೆ ಕೈಸುತ್ತಿರುವುದು ಲೋಕದ ರಾಳೆ. ಧಗಧಗ ನೆತ್ತಿದ ದ್ವೇಷಜ್ವಾಲೆ ಸೋಲಿಸಿ ನಮ್ಮಯ ಕುರುಪತಿ ತಂದನು, ಹಸ್ತಿನಾವತಿಯ ಸೆರೆಯಾಗಿಟ್ಟನು. ದುರ್ಯೋಧನ, ಸೋಲಿಸಿ ನಮ್ಮನು ಕುರುಪತಿ ತಂದನು, ಹಸ್ತಿನಾವತಿಯ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು 100 ನಾವು, ನಮಗಿದ್ದರ ಮನ 7 ಸಾವು. ಅಣ್ಣ ತಮ್ಮಂದಿರು 100 ನಾವು, ನಮ್ಮ ಒದಗಿದ ಸರಮನ 7 ಸಾಗು. ತಗದಗ ನೆತ್ತಿದ ದ್ವೇಷಜ್ವಾಲೆ ಕೈಸುತ್ತಿರುವುದು ಲೋಕದ ರಾಳೆ. ತಗದಗ ನೆತ್ತಿದ ದ್ವೇಷಜ್ವಾಲೆ 100 ಲಬ್ಬನೆ ಉಳಿದಿಗನೀಗ ತೀರಿಸಲನು ಜರ ಸಾಲವ ಬೇಗ. 100 ಲಬ್ಬನೆ ಉಳಿದಿಗನೀಗ ತೀರಿಸಲನು ಜರ ಸಾಲವ ಬೇಗ.
ದನ್ನಯ ಸೇಡು 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 ಸೇಡು. ಎಮ್ಮರವಾಗಿಯೂ ದನ್ನಯ ಸೇಡು ಬಸವನವೆನಿಪುದು ಕೌರವ ಬೀಡು. ಎಮ್ಮರವಾಗೂ ದನ್ನಯ ಸೇಡು ಬಸವನವೆನಿಪುದು ಕೌರವ ಬೀಡು. ತಗದಗ 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 ನೆತ್ತಿದ ದ್ವೇಷಜ್ವಾಲೆ ದಯಿಸುತ್ತಿರುವುದು ಲೋಕಗರಾಳೆ. ತಗದಗ 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 ನೆತ್ತಿದ ದ್ವೇಷಜ್ವಾಲೆ ದೇಶಜ್ವಾಲೆ ದೇಶಜ್ವಾಲೆ. ಲಬ್ಬನೆ ಉಳಿದಿನ ಹೀಗ ತೀರಿಸಲೆಂದರ ಸಾಲವ ಬೇಗ. ನೂರರ ಲಬ್ಬನೆ ಉಳಿದಿಹನೀಗ ತೀರಿಸಲೆಂದರ ಸಾಲವ ಬೇಗ. ಎಂಬರವಾಗುವುದೆಣ್ಣೆಯ ಸೇಡು 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 ಸೇಡು. ಎಂಬರವಾಗುವುದೆಣ್ಣೆಯ ಸೇಡು ಬಸವನವೆನಿಪುದು ಕೌರವ ನಾಡು. ಎಂಬರವಾಗುವುದೆಣ್ಣೆಯ ಸೇಡು ಬಸವನವೆನಿಪುದು ಕೌರವ ನಾಡು. ತಗದಗ 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 ನೆತ್ತಿದೆ ದ್ವೇಷಜ್ವಾಲೆ ದಯಿಸುತ್ತಿರುವುದು ಲೋಕಗರಾಳೆ. ತಗದಗ 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 ನೆತ್ತಿದೆ ದ್ವೇಷಜ್ವಾಲೆ ದೇಶಜ್ವಾಲೆ ದೇಶಜ್ವಾಲೆ. ಮನಸ್ಸಿನ ದುಸ್ಸಾಹ ಚಿಂತಾಗ್ನೆಯಿಂದ ನನ್ನ ಶರೀರವು ದಹಿಸುತ್ತಿರುವುದು ಸುಯೋಧನ, ದಹಿಸುತ್ತಿರುವುದು. ನಿನ್ನ ಕತ್ತಲೆಯ ಕಾರಾಗಾರವನ್ನು ನಾನಿನ್ನೂ ಮರೆತಿಲ್ಲ ಸುಯೋಧನ, ಮರೆತಿಲ್ಲ. ನನ್ನನ್ನು, ನನ್ನ ಜನ್ಮದಾತನನ್ನು, ನನ್ನ ಸಹೋದರರನ್ನು ನಿನ್ನ ಕತ್ತಲೆಯ ಕಾರಾಗಾರದಲ್ಲಿ ಬಂಧಿಸಿ ದಿನಕ್ಕೊಂದು ಹಿಡಿ ಅನ್ನ, ದಿನಕ್ಕೊಂದು ಹಿಡಿ ಅನ್ನ, ಒಂದು ಒಳಲ ನೀರನ್ನು ಕೊಡುತ್ತಿದ್ದೆ ಎಲ್ಲವೇ ಸುಯೋಧನ. ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ ಎಲ್ಲವೇ. ಆ ಇಡೀ ಅನ್ನವನ್ನು ಒಂದು ಒಳಲೆ ನೀರನ್ನು ನನಗಾಗಿ ಕೊಟ್ಟು ನನ್ನ ಅನುಜರು ಒಬ್ಬೊಬ್ಬರಾಗಿಯೇ ಹತರಾದರು ಸುಯೋಧನ, ಹತರಾದರು. ಅವರ ಕೊನೆಯ ಮೃತ್ಯುವಿನ ಉಚ್ಛ್ವಾಸದಿಂದ, ಕ್ರೋಧದಿಂದ ನಿನ್ನನ್ನು ಶಪಿಸುತ್ತ ಆ ಮೃತ್ಯುವಿನ ಪ್ರತಿರೋಧದ ಭಾರವನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗಿ ಸತ್ತರು ಸುಯೋಧನ, ಸತ್ತರು ಸುಯೋಧನ, ಸತ್ತರು. ಅಣ್ಣ, ಅವರ ಮೃತದೇಹಗಳ ಸ್ಥಿರ ಶೂನ್ಯ ದೃಷ್ಟಿಯು ಈಗಲೂ ನನ್ನ ಹೃದಯವನ್ನು ಸಿಡಿಲಿಯಂತೆ ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ದುರ್ಯೋಧನ
ನಿನ್ನ 99 ಮಂದಿ ಸಹೋದರರ ಚಿನ್ನರುಂಡಗಳಿಂದ ನರಕದಲ್ಲಿ ನಿಮಗೆ ನೀರಾಜನವನ್ನು ಮಾಡಿಸುವೆನು. ನನ್ನ ಜನ್ಮದಾತನನ್ನು ನನ್ನ ಸಹೋದರರನ್ನು ಶಾಶ್ವತವಾಗಿ ನನ್ನಿಂದ ತೊರೆಸಿದೆಯಾ ಪಾಪಿ, ತೊರೆಸಿದೆಯಾ? ತೊರೆಸಿದೆ ಅನುಜಾತರ ಹೇ ಕ್ರೂರ ವಿಧಿಯೇ, ತೊರೆಸಿದೆ ಅನುಜಾತರ. ತೊರೆಸಿದೆ ಅನುಜಾತರ ಹೇ ಕ್ರೂರ ವಿಧಿಯೇ, ತೊರೆಸಿದೆ ಅನುಜಾತರ. ಸೆರೆಯಳು ಉಸಿರೆಳೆದ ಎನ್ನನು ಜಾತರೆ, ಸೆರೆಯಳು ಉಸಿರೆಳೆದ ಎನ್ನನು ಜಾತರೆ. ಸಲಿಸುವೆ ಪ್ರತಿಯೋಗಿ ಕುರುಕುಲ ಕಾಣಿಕೆ, ಸಲಿಸುವೆ ಪ್ರತಿಯಾಗಿ ಕುರುಕುಲ ಕಾಣಿಕೆ. ತೊರೆಸಿದೆ ಅನುಜಾತರ ಹೇ ಕ್ರೂರ ವಿಧಿಯೇ, ತೊರೆಸಿದೆ ಅನುಜಾತರ. ಸೇಡಿನ ಸರ್ಪವು ಎಡೆ ಎತ್ತಿದ ಈ ಕುರುಕುಲ ಸಾಮ್ರಾಜ್ಯದಲ್ಲಿ, ಸೇಡಿನ ಸರ್ಪವು ಎಡೆ ಎತ್ತಿದ ಈ ಕುರುಕುಲ ಸಾಮ್ರಾಜ್ಯದಲ್ಲಿ ಮಾಡಿದ ಮೋಸವು ಮರುಕಳಿಸಿತು ಈ ಕುಂಬಳ ಸುತನ ಹೃದಯದಲ್ಲಿ, ಮಾಡಿದ ಮೋಸವು ಮರುಕಳಿಸಿತು ಈ ಸೋಮಲ ಸುತನ ಹೃದಯದಲ್ಲಿ. ಧ್ರುವದ ಸುತೆಯ ಕಣ್ಣೀರಿನ ಕೋಡಿ ಅಂದು ಅರಿತು ರಾಜ್ಯಸಭೆಯಲ್ಲಿ, ಧ್ರುವದ ಸುತೆಯ ಕಣ್ಣೀರಿನ ಕೋಡಿ ಅಂದು ಅರಿತು ರಾಜ್ಯಸಭೆಯಲ್ಲಿ. ದುಷ್ಟ ಕುರುಕುಲನ ರಕ್ತ ಕೋಡಿ ಹರಿಸುವೆ ಈ ಕುರು ಸಾಮ್ರಾಜ್ಯದಲ್ಲಿ. ತೊರೆಸಿದೆ ಅನುಜಾತರ ಹೇ ಕ್ರೂರ ವಿಧಿಯೇ, ತೊರೆಸಿದೆ ಅನುಜಾತರ. ಸೆರೆಯೊಳು ಉಸಿರೆಳೆದ ಎನ್ನನು ಜಾತರೆ, ಸೆರೆಯೊಳು ಉಸಿರೆಳೆದ ಎನ್ನನು ಜಾತರೆ. ಸಲಿಸುವೆ ಪ್ರತಿಯಾಗಿ ಕುರುಕುಲ ಕಾಣಿಕೆ, ಸಲಿಸುವೆ ಪ್ರತಿಯಾಗಿ ಕುರುಕುಲ ಕಾಣಿಕೆ. ಸವಿಸಿದೆ ಅನುಜಾತರ ಹೇ ಕ್ರೂರ ವಿಧಿಯೇ, ತೊರೆಸಿದೆ ಅನುಜಾತರ. ವಿಧಿಯೇ ವಿಧಿಯೇ ದುರ್ಯೋಧನ, ನಿನ್ನ 99 ಮಂದಿ ಸಹೋದರರ ಚಿನ್ನರುಂಡಗಳಿಂದ ನರಕದಲ್ಲಿ ನಿಮಗೆ ನಿರಾಜನವನ್ನು ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ
ಈ ಈ ಶಕುನಿಯಿಂದಾಗುವ ಕುರುಕ್ಷೇತ್ರದಲ್ಲಿ ಹಿಂಸೆಯು ಅತಿ 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 ಭಯಾನಕರವೆನಿಸುವ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ದುರ್ಯೋಧನ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ಹನಿ ನಿಟ್ಟಿಸಿರುವವನ್ನು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ಹಿಡಿಸುವೆ. ಯಾರಿಗೆ ಬಾಲ ನರಕದ ಮಾರ್ಗ? ನಿನಗೆ. ನನ್ನ ಮಗುವೆ, ನಿನಗೆ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನೀನು ಈ ರೀತಿ ಕೋಪಗೊಂಡರೆ ಹೇಗೆ ವತ್ಸ? ಹೇಳು ಮಾವ, ನಾನು ಮಾಡಿದುದು ಯುದ್ಧವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕುತೋರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಈ ದಿನವೇ ಹೊರಟರೆಂದು ಆ ದೂತನು ಸಮಾಚಾರವನ್ನು ತಿಳಿಸಿದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನ ಅಸಾಗಿ ಚೋರನು 12 ತೋಳುಗಳಿಂದ ಸಮಸ್ತ ಪಾಂಡವ ಸೈನ್ಯವೇ ನಾಶ ಮಾಡಬಹುದು. ಆದರೆ ಜಾತಿ ಹಿಂಸೆ, ಸಹಿತ ಕಲಹ ಇದು ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದೆ. ಆದರೆ ಮಾವ, ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಾಹಕಲ್ಲ. ಬಿಡು ಸುಯೋಧನ. ಅಣ್ಣ, ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯ. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳಿನ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಶಾಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಣ್ಣ. ಅವನು ಆಗಲೇ ನಮ್ಮ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸಿರುವನು. ಎಷ್ಟೊಂದು ಅವಹೇಳನ ಅಣ್ಣ, ಎಷ್ಟೊಂದು ಅವಹೇಳನ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತಪರಾಧೀನನು. ವಿದುರಂತ ಭಕ್ತರು ಆತನಿಗೆ ಭಕ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವರು. ನೀನು ಚಿಂತಿಸಬೇಡ.
ಹೋಗು ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಸಹೋದರ, ಸಾಕುದುರನೆ ದುರಾಗ್ರಗಳು ಸರಸ ಸರಸದಿ ವಿರಸವನ್ನೇ ತೆಗೆದ ಬರಿಯ ಸಾಕುದುರನೆ ದುರಾಗ್ರಗಳು ಸರಸ ಅದಮ ವೈರಿಯ ಸಿಡಿಯುತ್ತಲೀಗ ಆತುರದಿಂದ ಕಡಿದು ಬಿಸಾಕುವೆ ಅದಮ ವೈರಿಯ ಸಿಡಿಯುತ್ತಲೀಗ ಆತುರದಿಂದ ಕಡಿದು ಬಿಸಾಕುವೆ ಅವನ ಕರುಣೆಯನ್ನು ಬಗೆದು ಅವನ ಕರುಣೆಯನ್ನು ಬಗೆದು ಪರಿಪರಿಮಿತದಲ್ಲಿ ಶಿಕ್ಷಿತನ ಪರಿಪರಿಮಿತದಲ್ಲಿ ಶಿಕ್ಷಿತನ ಪರಿಪರಿಮಿತದಲ್ಲಿ ಶಿಕ್ಷಿತನ ಸಾಕುದುರನೆ ದುರಾಗ್ರಗಳು ಸರಸ ಸರಸದಿ ವಿರಸವನ್ನೇ ತೆಗೆದ ಬರಿಯ ಸಾಕುದುರನೆ 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 ದುರಾಗ್ರಗಳು ಸರಸ ಸಹೋದರ, ಅಭಿಮಾನಶೀಲಿಯಾದ ನನ್ನ ಸಹೋದರನನ್ನು ಶಾಸನ ಮಾಡಲು ಒಂದೊಂದು ಸಾರಿ ನನಗೂ ದುಸ್ಸಾಹಸವೆನಿಸುವುದು. ಈಗೇನು ಮಾಡುವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ದುರ್ಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಕುರು ಸಾರ್ವಭೌಮನ ರಾಜ ಆತಿಥ್ಯವನ್ನು ಸ್ವೀಕರಿಸದು ಬಿಟ್ಟು ಆ ದಾಸಿ ಪುತ್ರನಾದ ವಿದುರನ ಮನೆಯನ್ನು ಆಶ್ರಯಿಸಿರುವನು. ಪ್ರಾರಂಭದಲ್ಲೇ ಸಹಿಸಲಾರದ ಅಪಮಾನ. ನನ್ನ ಮಗುವೆ, ಈ ಅಪಮಾನವನ್ನು ನೀನು ಎಷ್ಟು ದಿನ ಸಹಿಸುವೆ? ಮೋ, ಕೃಷ್ಣನಲ್ಲಿ ನಿನಗೆ ಅಷ್ಟೊಂದು ದ್ವೇಷ ಬೇಕೆ? ಸುಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೇಬೇಕೆಂದು ಅವನು ಅವತರಿಸಿರುವನು. ಅವನ ಭಕ್ತಿ ವೈರಾಗ್ಯ ಪ್ರದರ್ಶನಗಳಿಗೆ ಮರುಳಾಗಿ ಯಾರು ಅವನನ್ನು ಭಗವಂತರೆಂದು ಪೂಜಿಸುವರೋ ಅವರನ್ನೇ ನಾಶ ಮಾಡಿಬಿಡುವ. ಅಲ್ಲವಯ್ಯ, ಶಿಶುಪಾಲ, ಜರಾಸಂಧ ಇವರುಗಳು ನಿನಗೆ ಎಂತಹ ಸ್ನೇಹಿತರಾಗಿದ್ದರು ಅಲ್ಲವೇ ಮಾವ? ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರುಳು ಮರುಳನಾದ ಆ ಉಗ್ರಸೇನನ ಮುದುಕನನ್ನು ಅಪಮಾತ್ರಕ್ಕೆ ಪಟ್ಟಾಭಿಷೇಕವನ್ನು ಮಾಡಿ ಸಹೋದರರನ್ನು ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡಿರುವನು. ನನ್ನ ಮಗುವೇ, ಇಂತಹವನಿಗೆ ಮನ್ನಣೆ. ಹಾಗಾದರೆ ನನ್ನ ದೋರ್ಗೆ ಕಳಿಸಿದ್ದಾದರೂ ಏಕೆ ಬಾವ? ಆ ನನ್ನ ಗೋಪಾಲಕನ ಮನೆಯ ಬಾಗಿಲಲ್ಲಿ ಕುಡಿದು ಸಹಾಯವನ್ನು ಬೇಡುವುದು ಈ ಚಕ್ರೇಶ್ವರನಿಗೆ ಉಚಿತವಾದ ಕಾರ್ಯವಾಗಿದೆ. ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಕಾಳ ಸರ್ಪದ ಹಲ್ಲನ್ನು ಕಿತ್ತ ಬಳಿಕವಲ್ಲವೇ? ಕಿತ್ತ ಬಳಿಕ ಅದರೊಂದು ಸರಸವಾಡುವುದು. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ನನ್ನ ಮಗುವೆ, ಯಾದವ ಸೈನ್ಯದಿಂದಲೇ ಆ ಕೃಷ್ಣನನ್ನು ನಾಶಪಡಿಸುವ ಸುಯೋಗವು ಈಗ ನಿನಗೆ ಒದಗಿರುವುದು. ನೀನೇನಾದರೂ ಕೃಷ್ಣನಿಗೆ ನೀನು ಬೇಡ, ನಿನ್ನ ಸೈನ್ಯವು ಸಾಕು ಎಂದು ಕೇಳಿದಿದ್ದರೆ ನಿಸ್ಸಂಕೋಚವಾಗಿ ಉತ್ತರಿಸಬೇಕಾಗುತ್ತಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಅವರ ಮೇಲಿನ ದ್ವೇಷದಿಂದ ಪಾಪ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುತ್ತಲ್ಲ. ನನ್ನ ಮಗುವೇ, ಆ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ.
ನನ್ನ ಮಗುವೆ, ಆ ಪಾಂಡವರಿಗೆ ಪಗಡೆಯ ಆಟದಲ್ಲಿ ಸೋತಾಗಲೇ ತನ್ನ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಅದನ್ನು ಪುನಃ ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅವಿಭಕ್ತಲಾದ ಕುರುಭೂಮಿಯನ್ನು ಆ ಭಿಕ್ಷಕರ ಯಾಚನಾಂಗನಲ್ಲಿಡುವುದು ನಿನಗೆ ಉಚಿತವಾದ ಕಾರ್ಯವೇ? ಆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಳೆಸಿ ರಾಜಲಕ್ಷ್ಮಿಯನ್ನು ಕೈಹಿಡಿಯಲಿ. ಪುನಃ ಮೇಲಿಂದ ಮೇಲೆ ಈ ದೈನ್ಯವೃತ್ತಿ ಏಕೆ? ದೇಹಿ 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 ಎನ್ನಲೇಕೆ? ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿಯ ಮನಸ್ಸು ಜಾಗವನ್ನೂ ಸಹ ಕೊಡಲಾಗದು. ಅಷ್ಟು ಮಾತ್ರವಲ್ಲ ನನ್ನ ಮಗುವೆ, ಈ ಸಂಧಿಯ ಪ್ರಸ್ತಾಪದಿಂದ ಭಾರಿ ಭಾರಿಗೂ ಪ್ರತಿಷ್ಠೆಯನ್ನು ತೋರಿಸುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಮಾವ, ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ವತ್ಸ. ಏನೋ ಸಲಹೆ ಮಾವ? ಆ ಸಲಹೆ ಏನೆಂದರೆ, ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನೂ ಮಾಡುವುದಿಲ್ಲ ಮಾವ. ಕಣದಲ್ಲಿ ಪಾಂಡವರ ಎಲ್ಲಿ ಹೋದರೇನು ನಾನು ಚಕ್ರವರ್ತಿ ಆದ ನನ್ನ ಕೆಣಕಿದ ಬಲೋನ್ಮತ್ತ ದುರುಳ ದುಷ್ಟ ದೋಸ್ತರ ಕಣದಲ್ಲಿ ಪಾಂಡವರ. ಆ ದುರುಳ ಭೀಮನೊಡಲ ಸೀಳುತ್ತೆ ಅವರ ತರುಳು ಬಗೆದು ರಕ್ತ ಕುಡಿಯುತ್ತೆ. ಏಕೆಂದ ಗಟ್ಟಿ ಆ ದುರುಳ ಭೀಮನೊಡಲ ಸೀಳುತ್ತೆ ಅವರ ಕರುಳು ಬಗೆದು ರಕ್ತ ಕುಡಿಯುತ್ತೆ. ಈ ಕಂದ ಗಟ್ಟಿ ಬಲದಿ ನಾಲ್ಕು ಛಲದಿ ನಾಮೆರು ವೈರ್ಯಮದ ಮುರಿದು ಮೊದಲಿ ನಾಂಬರುವೆ. ಬಲದಿ ನಾಲ್ಕು ಛಲದಿ ನಾಮೆರು ವೈರ್ಯಮದ ಮುರಿದು ಮೊದಲಿ ನಾಂಬರುವೆ. ಗೆಲ್ಲುವೆ, ಜಯಿಸುವೆ, ಗಳಿಸುವೆ, ಬಲ 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 ಅವನಿ ಗತಿಗೆ ರಣದಲ್ಲಿ ಪಾಂಡವರ. ಎಲ್ಲಿ ಹೋದರೇನು ನಾನು ಉಳಿಸಲು ಚಕ್ರವರ್ತಿ ಆದ ನನ್ನ ಕೆಣಕಿದ ಬಲನ್ಮತ್ತ ದುರುಳ ದುಷ್ಟ ದೋರ್ತರ ಸಿಗಿದ ರಣದಲ್ಲಿ ಪಾಂಡವರ. ನಾವೆಂದು ಬಲು ಮುದದಿ ಮೆರೆದು ನಲಿಯುತ್ತೆ ಸೌರೇಶನಂ ಜರಿದು ಕೆಣಕಿ ನಲಿಯುತ್ತೆ. ಈ ಭೂಮಿ ಆಳ ಬಯಸಿ ದೇಶ ಸ್ವಭಾವ ಸಾರಿ ನಾವೆಂದು ಬಲು ಮುದದಿ ಮೆರೆದು ನಲಿಯುವುದು ಗೌರೇಶನಂ ಜರಿದು ಕೆಣಕ್ಕೆ ನಲಿಯುವುದು. ಈ ಭೂಮಿ ಆಳ ಬಯಸಿ ದೇಶ ಸಮರವ ಸಾರಿ ಕೃಷ್ಣನು ಮೈದ ಎಂಬ ಧೈರ್ಯದ ರಾಜ್ಯದೋಷೆಯಲ್ಲಿ ಮೆರೆದು ಬೀಳುತ್ತಿರೆ. ಕೃಷ್ಣನು ಮೈದ ಎಂಬ ಧೈರ್ಯದ ರಾಜ್ಯದೋಷೆಯಲ್ಲಿ ಮೆರೆದು ಬೀಳುತ್ತಿರೆ. ಗೆಲ್ಲುವೆ, ಜಯಿಸುವೆ, ಗಳಿಸುವೆ, ಬಲ 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 ನಾನೀಗ ಸಿಗಿಯಂ ರಣದಲ್ಲಿ ಪಾಂಡವರ. ಎಲ್ಲಿ ಹೋದರೇನು ನಾನು ಉಳಿದನು ಚಕ್ರವರ್ತಿ ಆದ ನನ್ನ ಕೆಣಕಿದ ಬಲನ್ಮತ್ತ ದುರುಳ ದುಷ್ಟ ದೋರ್ತರ. ಹೋಗು ಕುರುಕುಲದ ನರಹುಳುವೆ, ಹೋಗು ದುರ್ಯೋಧನ. ಹುಲ್ಲನ್ನು ತಿಂದು ಹಾಲು ಕೊಡುವುದು ಒಂದು ಜಾತಿ, ಅದೇ ಹಾಲನ್ನು ಕುಡಿದು ವಿಷ ಕಕ್ಕುವುದು ಇನ್ನೊಂದು ಜಾತಿ. ಆ ಎರಡನೇ ಜಾತಿಗೆ ಸೇರಿದವನೇ ನಾನು. ನಡೆ ಕುರುಕುಲದ ಸಾಮ್ರಾಟ,
ಇಲ್ಲಿಗೆ ಮುಗಿಯಿತು ನಿನ್ನ ಆರ್ಭಟ. ಹೇಗೆ ಕಟುಕನು ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಕೊಲ್ಲುವನು, ಹಾಗೆಯೇ ನಿನ್ನನ್ನು ನಾನು ಉಬ್ಬಿಸಿ ಉಬ್ಬಿಸಿ ಕೊಲ್ಲುವೆನು. ನಿನ್ನನ್ನು ಕೊನೆಗೊಂದು ದಿನ ಹೀಗೆ ಮಾಡದೇ ಇದ್ದರೆ ನನಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಆಗ ಈ ಶಕುನಿಗೆ ಆನಂದ 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 ಆನಂದ. ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ ಆನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ ಆನಂದ. ಕುರುಕ್ಷೇತ್ರದ ಸಂಗ್ರಾಮ ಈ ಕುರುಕುಲ ವಂಶದ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ ಈ ಕುರುಕುಲ ವಂಶದ ನಿರ್ನಾಮ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಹೊಂದುವೆನು. ನಾಂದಿಯ ಹಾಡಿ ಆನಂದವನ ಹೊಂದುವೆನು. ಈ ಶಕುನಿಗೆ ಆನಂದ ಆನಂದ ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ ಆನಂದ. ಸೇಡಿನ ಸರ್ಪದ ಮೊಡಿಲಿನಲ್ಲಿ ನೀ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪದ ಮೊಡಿಲಿನಲ್ಲಿ ನೀ ಸರಸವನಾಡಲು ಬಯಸುವೆಯ. ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಹೊಂದುವೆನು. ಆನಂದ ನಿನ್ನ ವಿನಾಶಕ್ಕೆ ನಾಂದಿಯ ಆಡಿ ಆನಂದವನ ಹೊಂದುವೆನು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರ